ಎಲ್ರಿಗೂ ನಮಸ್ಕಾರ. ಇವತ್ತು ರಾಧಿಕಾ ವಿವೇಕಿ ಅವರ ಹೋಮ್ ಟೂರ್ನ ಪಾರ್ಟ್ 2ನ ಶೂಟ್ ಮಾಡ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ. ಏನು ಮಾಡ್ತಾ ಇದ್ದೀರಿ ಇವತ್ತು? ಮಕ್ಳ ಸಲುವಾಗಿ ಅವ್ರಿಗೆ ರವೆ ಪಾಯಸ ಮಾಡಾಕ್ತಿದ್ವಿ. ಇದು ಮಕ್ಕಳಿಗೋಸ್ಕರ ರವೆ ಪಾಯಸ ಮಾಡ್ತಾ ಇದ್ದೀರಾ? ಪಾಯಸ, ಹಾ, ಓಕೆ. ಏನು ಹಾಕ್ತಿದ್ದೀರಾ ಅದರಲ್ಲಿ? ಬೆಲ್ಲ, ರವೆ, ತುಪ್ಪ, ಹಾಲು. ಓಕೆ ನನ್ನ ದೊಡ್ಡ ಮಗಳಿಗೆ ತುಂಬಾ ಇಷ್ಟ ಇದು. ಓಕೆ. ಸೊ ಮಕ್ಕಳಿಗೆ ಅದು ಆರೋಗ್ಯಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಓಕೆ. ಸೊ ಇದ್ರ ಜೊತೆ ಕೆಲವೊಂದ್ಸರಿ ಆಪಲ್ ಹಾಕ್ತೀನಿ, ಸೊ ಕ್ಯಾರೆಟ್ ಹಾಕ್ತೀನಿ, ಓಕೆ, ಬೀಟ್ರೂಟ್ ಹಾಕ್ತೀನಿ. ಸೊ ಅದನ್ನ ಬೇಯಿಸ್ಕೊಂಡು ಅದ್ರ ಜೊತೆಗೆ ಇದು ಮಿಕ್ಸ್ ಮಾಡ್ಕೋತೀನಿ. ಓಕೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ದೊಡ್ಡ ಮಗಳು ತುಂಬಾ ಇಷ್ಟಪಡ್ತಿಂತಾಳೆ. ಸಣ್ಣ ಮಗಳಿಗೆ ಸ್ವಲ್ಪ ಖಾರ ಪ್ರಿಯ ಅವಳು. ಸೊ ಅವಳಿಗೆ ಖಾರ ಖಾರ ಬೇಕು, ದೊಡ್ಡ ಮಗಳಿಗೆ ಸ್ವೀಟ್ ಬೇಕು. ಓಕೆ. So ಇವತ್ತು ಸೊ ಜೊತೆಗೆ ಹೋಮ್ ಟೂರ್ ಅಂದ ತಕ್ಷಣ ನಾವು ಒಂದು ಸ್ವಲ್ಪ ನಿಮ್ಮ ಕಿಚನ್ನ ತೋರಿಸ್ಲೇಬೇಕು ನಮ್ಮ ವೀಕ್ಷಕರಿಗೆ. ಪ್ಲೀಸ್ ಬನ್ನಿ. ಯಾ. ಸೊ ಈ ಕಿಚನ್ ಕಲರ್ ಕಾಂಬಿನೇಷನ್ ಹೇಗೆ ಚೂಸ್ ಮಾಡಿದ್ರಿ? ತುಂಬಾ ಲೈಟ್ ಅಂಡ್ ಮೈಲ್ಡ್ ಕಲರ್ ಇದೆ, ಸೂದಿಂಗ್ ಆಗಿದೆ. ಕಿಚನ್ ಅಲ್ಲಿ ಬಂದ್ರೆ ಒಂಥರ ಮನಸ್ಸಿಗೆ ಆನಂದ, ಸಮಾಧಾನ ಅನ್ಸುತ್ತೆ. ಹೌದು. ಸೊ ಈ ಕಲರ್ ಚೂಸ್ ಹೇಗೆ ಮಾಡಿದ್ರಿ? ಆಮೇಲೆ ಇದರಲ್ಲಿ ಏನೇನ್ ಮಟೀರಿಯಲ್ ಯೂಸ್ ಆಗಿದೆ ಅದೊಂದು ಚೂರ್ ಎಕ್ಸ್ಪ್ಲೇನ್ ಮಾಡಿ. ಕಲರ್ ಕಾಂಬಿನೇಷನ್ ಎಲ್ಲ ಮೇನ್ಲಿ ನಮ್ಮ ಹಸ್ಬೆಂಡ್ ಚೂಸ್ ಮಾಡಿದ್ದು. ಸೊ ನಿಮ್ಗೆ ನಾನು ಹೋದ್ ವಿಡಿಯೋದಲ್ಲಿ ಹೇಳ್ದಂಗೆ ಈಸ್ ಅನ್ ಆರ್ಟಿಸ್ಟ್. ಸೊ ಹಿನೋಸ್ ಕಲರ್ ಕಾಂಬಿನೇಷನ್ ಹೇಗೆ ಮಾಡೋದು. ಅದಾದ ನಂತರ ಅವರು ಪೇಂಟ್ ಕೂಡ ಮಾಡ್ತಾರೆ, ಸ್ಕೆಚಸ್ ಎಲ್ಲ ಮಾಡ್ತಿದ್ರು. ಓಕೆ. ಸೊ ಅವ್ರದ್ದು ಫೈನ್ ಆರ್ಟ್ಸ್ ಆಗಿರೋದ್ರಿಂದ ಅವ್ರಿಗೆ ಇದ್ರಲ್ಲಿ ತುಂಬಾ ನಾಲೆಡ್ಜ್ ಇದೆ. ಕಲರ್ ಕಾಂಬಿನೇಷನ್ಸ್ ಬಗ್ಗೆ ಹೇಳಿದ್ರಿ ಮೇಡಮ್. ಈಗ ಟೋಟಲ್ ಎಷ್ಟು ಖರ್ಚಾಗಿರ್ಬೋದು ಈ ಕಿಚನ್ ಈ ತರ ಮಾಡ್ಬೇಕಂದ್ರೆ? ಇದು ಆಲ್ಮೋಸ್ಟ್ 10 lakh ಖರ್ಚಾಗಿದೆ. ಓ, 10 lakh ವರೆಗೂ. ಓಕೆ. ಹೌದು. ಏನಕ್ಕೆ 10 lakh ಅಷ್ಟು ಕಾಸ್ಟ್ಲಿ ಇದು? ಯಾಕಂದ್ರೆ ನೀವಿಲ್ಲಿ ನೋಡ್ಬೋದು, ಮೇಲ್ ಬಂದು ಪೂರಾ ಅಕ್ರಿಲಿಕ್ ಯೂಸ್ ಮಾಡಿದೀವಿ. ಓಕೆ. ಇದು ಅಕ್ರಿಲಿಕ್ ಫಿನಿಶ್. ಹೌದು, ಅದು ಮಿರರ್ ತರ ಅನಿಸ್ತಾ ಇದೆ. ಹೌದು ಹೌದು. ಹಾ, ಓಕೆ. ನೆಕ್ಸ್ಟ್ ಬಂದು ಇದು ಪೂರಾ ಗ್ಲಾಸ್ ಫಿನಿಶ್. ಗ್ಲಾಸ್ ಫಿನಿಶ್ ಅಲ್ಲಿ ಇದೆ. ಓ, ಓಕೆ ಓಕೆ. ಸೊ ನೆಕ್ಸ್ಟ್ ಬಂದ್ರೆ ನಿಮ್ಗೆ PU ಕೆಳಗಡೆ. ಸೊ ಇದೆಲ್ಲ ಹ್ಯಾಂಡ್ ಗೆಸ್ಚರ್ ಇಂದಾನೆ ವರ್ಕ್ ಆಗುತ್ತೆ. ಹೌದು ಹೌದು. ಓ, ಕೆಳಗಡೆದು PU ಫಿನಿಶ್ ಅಲ್ವಾ? ಹೌದು. ಎಸ್, ಓಕೆ. ಸೊ ನೀವಿಲ್ಲಿ ನೋಡ್ಬೋದು ಯಾಕೆ ಇಷ್ಟು ಕಾಸ್ಟ್ಲಿ ಅಂದ್ರೆ ನಾವ್ ಇದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಸೊ ಜರ್ಮನ್ ಇಂದ ಇದು ಇಂಪೋರ್ಟ್ ಆಗಿರೋದ್ರಿಂದ. ಇವೆಲ್ಲ ಜರ್ಮನ್ ಮೇಡ್. ಹೌದು ಹೌದು. ವೆರಿ ನೈಸ್. ನಿಮ್ದು ಹೇಳ್ದಿರೋ ಹಾಗೆ ನಾವು ಸ್ವರಾಪ್ರಸ್ಟಿಜ್ ಅನ್ನೋ ಕನ್ಸ್ಟ್ರಕ್ಷನ್ ಕಂಪ್ನಿನ ನಾವು ನಡೆಸ್ತಿರೋದ್ರಿಂದ ಸೊ ನಾವು ಮೇನ್ಲಿ ಇದನ್ನ ಡೆಮೋ ಪರ್ಪಸ್ಗೆ ಕಟ್ಟಿರೋದು. ಸೊ ಈಗ ನೀವು ಎಲ್ಲಾದ್ರೂ ಸಾಂಗ್ಲಿ ಬೀರಜ್ ಅಥವಾ ಬೇರೆ ಕಡೆ ಎಲ್ಲಾದ್ರೂ ನೋಡಕ್ ಹೋದ್ರೆ ನಿಮ್ಗೆ ಜಸ್ಟ್ ಡೆಮೋ ಕಿಚನ್ ಸಿಗುತ್ತೆ. ಬಟ್ ಇಲ್ಲಿ ಪ್ರಾಕ್ಟಿಕಲಿ ನಾವು ಹೇಗೆ ಯೂಸ್ ಮಾಡ್ತಿದೀವಿ ಅನ್ನೋದನ್ನ ನಮ್ ಕಸ್ಟಮರ್ ಬಂದು ನೋಡ್ಬೋದು. ಸೊ ಅದ್ರ ಸಲುವಾಗಿ ನಾವ್ ಎಲ್ಲಾ ತರದ ಮೆಟೀರಿಯಲ್ ಯೂಸ್ ಮಾಡಿ ನಾವು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ನಾವು ಡೆಮೋ ಹೌಸ್ ಅಲ್ಲಿ ನಾವು ಕಿಚನ್ ಯೂಸ್ ಮಾಡ್ತಾ ಇದೀವಿ. ಸೊ ಅದ್ರ ಸಲುವಾಗಿ ನಾವ್ ಇಷ್ಟು ಇನ್ವೆಸ್ಟ್ ಮಾಡಿದೀವಿ ಇದಕ್ಕೆ. ಓಕೆ. ಬಟ್ ತುಂಬಾ ನೀಟಾಗಿ ಕಾಣಿಸುತ್ತೆ, ನೀಟ್ ಅಂಡ್ ಕ್ಲೀನ್ ಆಗಿ ಕಾಣಿಸುತ್ತೆ. ಹೌದು ಹೌದು. ಇದೆ. ಓಕೆ. ಈಗ ತಿಂಡಿಗೆ ಏನ್ ಮಾಡ್ತಿದ್ರ ಮೇಡಮ್ ನೀವೀಗ? ತಿಂಡಿಗೆ ಆಕ್ಚುಲಿ ನಿನ್ನೆ ನಮ್ಮ ಯಜಮಾನ್ರು ಊಟನೇ ಮಾಡ್ಲಿಲ್ಲ. ನಿನ್ನೆ ರಾತ್ರಿ ಅನ್ನ ಹಾಗೆ ಮಿಕ್ಕಿದೆ. ಸೊ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದೀವಿ. ಎಸ್ಪೆಷಲಿ ಇದು ಮಲ್ನಾಡ್ ಸ್ಟೈಲ್ ಮಸಾಲೆ ಚಿತ್ರಾನ್ನ ಅಂತ. ಮಸಾಲೆ ಚಿತ್ರಾನ್ನ? ಯಾ, ಮಸಾಲಾ ಚಿತ್ರಾನ್ನ. ಮಲ್ನಾಡ್ ಸೈಡ್ ಅಂದ್ರೆ ನೀವೇ ಆ ಕಡೆಯವರು? ನಾವು ಶಿವಮೊಗ್ಗದವರು. ನಮ್ಮ ಯಜಮಾನ್ರು ಬಿಜಾಪುರ. ಬಟ್ ಹೇಗೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ನ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದೀರಾ? ನಮ್ಮ ಯಜಮಾನ್ರು ಬೇಸಿಕಲಿ ಬಂದು ಬಿಜಾಪುರದವರು. ಓಕೆ. ಸೊ ಅವ್ರು ನನ್ಗೆ ಹೇಳ್ಕೊಡ್ತಾರೆ ಯಾವ ತರ ಮಾತಾಡ್ಬೇಕು ಬಿಜಾಪುರ ಭಾಷೆ. ಮತ್ ನಾ ಇಲ್ಲಿ ಬಂದ್ 4 ವರ್ಷ ಆಗಿರೋದ್ರಿಂದ ಸೊ ಈ ಕಡೆ ಸೊಗಡು ನನಗೆ ಬಂದಿದೆ. ಹೌದು ಹೌದು. ಅಡಿಗೆ ಎಲ್ಲ ಹೇಗೆ ಅಡ್ಜಸ್ಟ್ ಆಯ್ತು? ಅಡ್ಗೆ ತುಂಬಾನೇ ಕಷ್ಟ. ಅದೇ ಹೇಳಿದ್ನಲ್ಲ, ನನ್ಗೆ ಬೇಸಿಕ್ಲಿ ನಮ್ದು ಮೇನ್ ಬಂದು ರಾಗಿ ಮುದ್ದೆ. ಓಕೆ. ನಮ್ಗೆ ಅಷ್ಟು ಬೇಕೇ ಬೇಕು ರಾಗಿ ಮುದ್ದೆ. ಇಲ್ಲಿ ಕಂಪಲ್ಸರಿ ರೊಟ್ಟಿ ಚಪಾತಿ. ನನ್ನ ಯಜಮಾನ್ರು ಇವತ್ತಿಗೂ ರಾಗಿ ಮುದ್ದೆ ತಿನ್ನೋದಿಲ್ಲ. ಅವ್ರಿಗೆ ಇಷ್ಟ ಇಲ್ವಾ? ಅವ್ರು ತಿನ್ನೋರ್ ನುಂಗಕ್ಕೆ ಬರಲ್ಲ ರಾಗಿ ಮುದ್ದೆ ಹೇಗ್ ತಿನ್ನೋದು ಅನ್ನೋದೇ ಬರಲ್ಲ. ಹೌದೌದು. ಉತ್ತರ ಕರ್ನಾಟಕದವ್ರಿಗೆ ಆತರ ರಾಗಿ ಮುದ್ದೆ ನುಂಗು ಅವ್ರ ಮೆಲ್ಲದು ಕಚ್ಚಿ ಅಭ್ಯಾಸ ಅವ್ರಿಗೆ. ಹೌದು. ಈಗ್ಲೂ ನಾನ್ ರಾಗಿ ಮುದ್ದೆ ಏನಾದ್ರು ಮಾಡ್ಕೊಟ್ರೆ ಅವ್ರು ಜಗಿತಾರೆ. ಇವನ್ ನಮ್ಮ ಅತ್ತೆ ನಮ್ಮ ಮಾವ ತುಂಬಾ ಇಷ್ಟಪಟ್ಟು ರಾಗಿ ಮುದ್ದೆ ತಿಂತಾರೆ. ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಉಪ್ಪು ಹಾಕು ಅಂತಾರೆ. ಅವ್ರಿಗೆ ಟೇಸ್ಟ್ ಬೇಕಲ್ಲ. ನಾವು ಗುಳುಮ್ ನುಂಗ್ತೀವಿ. ಸೊ ಅವ್ರಿಗೆ ಉಪ್ಪು ಹಾಕೊಟ್ಟು ಅವ್ರಿಗೆ ಜಗ್ದು ಆತರ ಬಟ್ ಇಷ್ಟಪಟ್ಟು ತಿಂತಾರೆ. ಮಾಡ್ಕೊಟ್ಟು ಖುಷಿ ಆಗುತ್ತೆ. ಈ ತರ ನಡೀತಾ ಇದೆ. ಸೊ ಈಗ ಇದಕ್ಕೆ ಏನೇನ್ ಹಾಕಿದ್ರಿ ಈಗ? ಈಗ ನಾ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ಶೇಂಗಾ ಹಾಕಿದ್ದೀನಿ. ಅದಾದ್ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಸೊ ಇದ್ರಲ್ಲಿ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ನಮ್ದು ಮಸಾಲೆ ರುಬ್ಕೊಂಡಿರೋದು ಹಾಕೋದು. ಅಲ್ಲ, ನಾನೀಗ ಲೆಮನ್ ಚಿತ್ರಾನ್ನ ಆಮೇಲೆ ಇನ್ನೂ ಬೇರೆ ಬೇರೆ ಚಿತ್ರಾನ್ನಗಳನ್ನ ಕೇಳಿದ್ದೆ. ಬಟ್ ಇದು ಮಸಾಲೆ ಚಿತ್ರಾನ್ನ ಐ ಮೀನ್ ನಾನ್ ಇರ್ಬೋದೇನೋ, ಬಟ್ ನಾನ್ ಕೇಳ್ತಿರೋದು ಫಸ್ಟ್ ಟೈಮ್. ನಮ್ಮ ಮಲ್ನಾಡಲ್ಲೆಲ್ಲ ಕಾಮನ್ ಇದು.
Okay. ಶಿವಮೊಗ್ಗ ಸ್ಟೈಲ್ ಮಸಾಲೆ ಚಿತ್ರಾನ್ನ ಎಲ್ಲ ಕಾಮನ್ ಆಗಿ ತಿಂತೀವಿ. ಹ್ಮ್ ಬಟ್ ಇಲ್ಲಿ ಇವ್ರಿಗೆ ರೈಸ್ ಐಟಮ್ಸ್ ಅನ್ನೋದೇ ಅಷ್ಟು ಗೊತ್ತಿಲ್ಲ. ಹ್ಮ್ 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 ಸೊ ನಾವು ಶಿವಮೊಗ್ಗದವ್ರು ನಮ್ಗೆ ಎಲ್ಲಾನು ನಾವು ರೈಸಲ್ಲೇ ಮಾಡ್ಕೋತೀವಿ. ಓಕೆ ಸೊ ಹಂಗಾಗಿ ನನಗೆ ಬೆಳಿಗ್ಗೆ ನನಗೆ ಫ್ರೀಡಮ್, ನಾ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ ಒಂದು ಮಿಕ್ಸಿ ಆನ್ ಮಾಡ್ತೀನಿ. ಓಕೆ ಮಾಡಿ. ಸೊ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ವರ್ಕಿಂಗ್ ವುಮೆನ್ಸ್ಗೆ, ಮುಂಚೆನ ಹೇಗ್ ಮಾಡ್ತಾ ಇದ್ದಾರೆ ಎಲ್ಲಾ ರೆಡಿ ಮಾಡ್ಕೋತಾ ಇದ್ದೆ, ಕಟ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದು ರೆಡಿ ಮಾಡ್ಕೊಂಡು ಹೋಗ್ತಿದ್ದೆ. ಹ್ಮ್ ಸೊ ಅವಾಗ ಏನಾಗ್ತಿತ್ತು, ನನಗೆ ಟೈಮ್ ವೇಸ್ಟ್ ಆಗ್ತಾ ಇತ್ತು. ಹೌದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತು. ಬಟ್ ನಂಗೆ ಇದನ್ನ ಹೇಳ್ಕೊಟ್ಟಿದ್ದ ಟಿಪ್ ನಮ್ಮ ಅತ್ತೆ. ಈಗ ಆಲ್ರೆಡಿ ಅದು ಬೇಯ್ತಾ ಇದೆ, ನನ್ ಮಿಕ್ಸಿ ರೆಡಿ ಆಗ್ಬಿಟ್ಟಿದೆ. ಓಕೆ ಸೊ ಪ್ಯಾರಲಲ್ ಆಗಿ ನಾ ಇದನ್ನ ಮಾಡ್ಕೊಳ್ಬಹುದು ಮತ್ತೆ ಮುಗಿಸ್ಲೂಬಹುದು. ನಂಗೆ ಈಗ ಎಲ್ಲಾ ಡಿಶಸ್ ನಾನು ವಿತಿನ್ ಹಾಫ್ ಅನ್ ಅವರ್ ಮುಗಿಸ್ಬಿಡ್ತೀನಿ. ಓ ಸೊ ಮಕ್ಳಿಗೆ, ನನ್ಗೆ, ಅತ್ತೆ ಮಾವಾಗೆ. ಹ್ಮ್ ಸೊ ಪ್ಯಾರಲಲ್ ಆಗಿ ಒಂದೊಂದ್ಸರಿ ಸಾಂಬಾರ್ಸೆ ಮಾಡ್ಬಿಡ್ತೀನಿ. ಸೊ ಮಲ್ಟಿ ಟಾಸ್ಕಿಂಗ್ ತುಂಬಾ ಹಾ, ಇಂಪಾರ್ಟೆಂಟ್ ಹೌದು, ವರ್ಕಿಂಗ್ ಹೌದು. ವುಮೆನ್ ಇರೋರ್ಗೆ ಅಂತ ನೀವು ಹೌದು, ಹೇಳ್ತಾ exactly, ಇದ್ದೀರಾ. ತುಂಬಾ ಎಕ್ಸಾಕ್ಟ್ಲಿ. help ಆಗುತ್ತೆ. ಯಾಕಂದ್ರೆ ವರ್ಕಿಂಗ್ ವುಮೆನ್ ಎಸ್ಪೆಷಲಿ ಲೇಡೀಸ್ಗೆ ಮನೆ ನೋಡ್ಕೊಂಡು ಅಡುಗೆ ಮಾಡಿ ಮಕ್ಕಳನ್ನ ನೋಡ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದು ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಒಂದ್ ಕಡೆ ಅಡ್ವಾಂಟೇಜ್ ಇದ್ರೆ, ಇನ್ನೊಂದ್ ಕಡೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಸೊ ಹೌದು, ಆ ತರದ ಜನರು ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದನ್ನ ರೂಢಿಸ್ಕೊಂಡಿರ್ತಾರೆ. ಅದೇ ರೀತಿ ಇವರು ಕೂಡ ರೂಢಿಸ್ಕೊಂಡಿದ್ದಾರೆ. ಹೌದು. ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಮದ್ವೆ ಆದಾಗ ನನ್ಗೆ ಅಡ್ಗೆನೆ ಬರ್ತಿರ್ಲಿಲ್ಲ. ಹ್ಮ್ ಅದ್ರಲ್ಲೂ ಉತ್ತರ ಕರ್ನಾಟಕ ಸ್ಟೈಲ್ ನನ್ಗೆ ರೊಟ್ಟಿ ಚಪಾತಿ ಮಾಡೋದೇ ಬರೋಲ್ಲ. ಇವರು 5 ಪದ್ರ 3 ಪದ್ರ ಆ ತರ ಚಪಾತಿನಲ್ಲೇ ವೆರೈಟಿ. ನಮ್ಮಲ್ಲಿ ಹೇಗೆ ಅಚ್ಚರಾಗಿ ಮುದ್ದೆ, ರಾಗಿ ಮುದ್ದೆ, ಮೆಂತೆ ಮುದ್ದೆ, ಆ ತರ ಹೇಗೆ ಮುದ್ದೆಲಿ ವೆರೈಟೀಸ್ ಇದೆಯೋ, ಇವ್ರ ಚಪಾತಿಲಿ ವೆರೈಟೀಸ್ ಇದೆ. ಹಾಗಾಗಿ ರೊಟ್ಟಿನಲ್ಲೂ ಸಹ ಕಟಕ್ ರೊಟ್ಟಿ, ಮೆತ್ತನ್ ರೊಟ್ಟಿ, ತಳ್ಳನ್ ರೊಟ್ಟಿ. ಸೊ ಆ ತರ ಇವ್ರಿಗೆ. ಸೊ ನಾನು ಎರಡೂ ಸ್ಟೈಲ್ ಅಡ್ಗೆ ಕಲಿಲೇಬೇಕಾಯ್ತು, ಮಾಡ್ಲೇಬೇಕಾಯ್ತು. ಸೊ ಈಗ ನೆಕ್ಸ್ಟ್ ಏನ್ ಹಾಕಿದ್ರಿ ಮೇಡಮ್ ಇದರಲ್ಲಿ? ನಾ ಹೇಳಿದ್ನಲ್ಲ, ಮಸಾಲೆ ಹಾಕ್ದೆ. ಏನ್ ಮಸಾಲೆಲಿ ಏನೇನಿತ್ತು ಈಗ? ಅದ್ರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪನೇ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಓಕೆ. ಆಮೇಲೆ ಮಸಾಲೆಗೆ ಚಕ್ಕೆ ಲವಂಗ ಹಾಕಿದ್ದೆ. ಬಟ್ ತುಂಬಾ ಮಸಾಲೆ ಆಗ್ಲಿಲ್ವಾ ಇದು ಬ್ರೇಕ್ಫಾಸ್ಟ್ಗೆ? ಇಲ್ಲ, ನಮ್ಮ ಯಜಮಾನ್ರು ಹೇಳಿದ್ನಲ್ಲ, ಅವ್ರ ಮಸಾಲೆ ತಿನ್ನೋದಿಲ್ಲ. ನಾ ಎಲ್ಲ ಒಂದೊಂದೊಂದೇ ಹಾಕಿರ್ತೀನಿ. ಅದು ಬಟ್ ಟೇಸ್ಟ್ಗೆ ಅಂತ. ಟೇಸ್ಟ್ಗೆ ಅಷ್ಟೇನೆ ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಈಗ ಚಿತ್ರಾನ್ನ ಮಾಡ್ಬೋದು, ಮಾಮೂಲಿ ಚಿತ್ರಾನ್ನ ಸಹ ನಾನು ಒಂದ್ಸರಿ ಮಾಡ್ತೀನಿ ಟೈಮ್ ಇಲ್ದಾಗ. ಬಟ್ ಇವತ್ತು ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಮಸಾಲೆ ಚಿತ್ರಾನ್ನ ಮಾಡಿ. ಬೇಗ ಆಗುತ್ತಾ ಇದು? ಆಗತ್ತೆ. ಓಕೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇದೆ. ಹೌದು, ಒಂಥರ ಏನೋ ಬಿರಿಯಾನಿ ಮಾಡ್ತಾ ಇದ್ದಾರೇನೋ ಅನ್ನೋ ಅಷ್ಟು ಸ್ಮೆಲ್ ಇದೆ. ಬಟ್ ವೀಕ್ಷಕರೇ, ಇದು ಮಸಾಲೆ ಚಿತ್ರಾನ್ನ. ಅಷ್ಟೇ, ಹೌದು. ಬೇಗನೆ ಆಗ್ಬಿಡುತ್ತೆ. ನಿನ್ನೆ ಉಳಿದಿರೋ ರೈಸ್ ಏನಾದ್ರೂ ಉಳಿದಿತ್ತು ಅಂದ್ರೆ ನೀವು ಅದನ್ನ ಈ ರೀತಿ ಚಿತ್ರಾನ್ನ, ಮ್ಯಾಂಗೋ ಚಿತ್ರಾನ್ನ, ಲೆಮನ್ ಚಿತ್ರಾನ್ನ, ಅದೇ ರೀತಿ ಮಸಾಲೆ ಚಿತ್ರಾನ್ನ ಕೂಡ ಮಾಡ್ಬೋದು. ಸೊ ಮಲ್ನಾಡವ್ರು ಮದುವೆ ಮಾಡ್ಕೊಂಡ್ರೆ ಇದೊಂದು ಅಡ್ವಾಂಟೇಜ್, ನಿಮ್ಗೆ ಎಲ್ಲಾ ತರದ ಚಿತ್ರಾನ್ನ ಮಾಡ್ಕೊಡ್ತೀವಿ ನಾವು. ಸೊ ಇದು ಆಲ್ಮೋಸ್ಟ್ ಆಗೇ ಹೋಯ್ತು. ಸೊ ಇದ್ರಲ್ಲಿ ಈಗ ರೈಸ್ ಮಿಕ್ಸ್ ಮಾಡ್ಬಿಟ್ರೆ ಚಿತ್ರಾನ್ನ ರೆಡಿ. ಹೌದು, ನೆನ್ನೆ ಸೊ ಉಳಿದಿದ್ದು. ಸಿಂಪಲ್. ಮಾತಾಡ್ತಾ ಮೇಡಮ್ ಅವ್ರು ನೋಡಿ ಎಷ್ಟು ಮಲ್ಟಿ ಟಾಸ್ಕಿಂಗ್ ಬಗ್ಗೆ ಹೇಳಿದ್ರಲ್ಲ, ಎಷ್ಟು ಫಾಸ್ಟ್ ಅಂಡ್ ಕ್ವಿಕ್ ಆಗಿ ಅವರು ನಮಗೋಸ್ಕರ ಅಂತ ಹೇಳಿ ಮಸಾಲೆ ಚಿತ್ರಾನ್ನ ಮಾಡಿದ್ದಾರೆ. ಇನ್ನು ಟೇಸ್ಟ್ ಒಂದು ನೋಡೋಣ ಹೇಗಿದೆ ಅಂತ ಹೇಳಿ. ನೋಡ್ಲೇಬೇಕು. ಸೊ ಮೇಡಮ್, ಇದೇನೀಗ ಮಧ್ಯ ಕಿಚನ್ ನ ಮಧ್ಯ? ಇದು ಐಲ್ಯಾಂಡ್ ಏರಿಯಾ. ಸೊ ಇದು ಐರ್ಲೆಂಡ್ ಕಿಚನ್ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಓಕೆ ಓಕೆ ಓಕೆ. ನೀವು ಇಲ್ಲಿ ನೋಡ್ಬೋದು, ಪ್ರತಿಯೊಂದು ನಮ್ಗೆ ಇಲ್ಲಿ ಸಾಫ್ಟ್ ಕ್ಲೋಸಿಂಗ್ ಇದೆ. ನಾ ಇಲ್ಲಿ ಟಚ್ ಮಾಡೋದೇ ಬಿಡ, ಅದಾಗದೇ ಕ್ಲೋಸ್ ಆಗ್ಬಿಡುತ್ತೆ. ಸೂಪರ್. ಸೊ ಮತ್ತೆ ತೋರಿಸಿ ವೀಕ್ಷಕರಿಗೆ ಇನ್ನೊಂದ್ಸತಿ ತೋರಿಸಿ. ಈಗ ನೋಡಿ, ಓಪನ್ ಮಾಡಿದ್ರೆ ಜಸ್ಟ್ ನಾನು ಪುಷ್ ಕೊಟ್ರೆ ಸಾಕು, ಲೈಕ್ ಸಾಫ್ಟ್ ಕ್ಲೋಸ್ ಆಗ್ಬಿಡುತ್ತೆ. ಸೂಪರ್ ಸೂಪರ್ ಸೂಪರ್. ಸೊ ಇದು ನಂಗೆ ತುಂಬಾ ಸೊ ಇಷ್ಟ. ಇದು ನನ್ಗನ್ಸೋ ಮಟ್ಟಿಗೆ ನೀವು ಇದನ್ನ ಡೈನಿಂಗ್ ಟೇಬಲ್ ಆಗಿ ಕೂಡ ಯೂಸ್ ಮಾಡಬಹುದು, ಹಾಗೂ ಹೌದು, ಸ್ಟೋರೇಜ್ ಕೂಡ ಇದರಲ್ಲಿ ಇದೆ. ಇದೆಲ್ಲಾನು ಸ್ಟೋರೇಜ್ ಅಲ್ವಾ ಮೇಡಮ್? ಹೌದು, ಎಲ್ಲಾನು ಎಲ್ಲೂ ನಾವು ವೇಸ್ಟ್ ಮಾಡಲ್ಲ. ಸ್ಪೇಸ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಆಗಿದೆ ನಮ್ಮ ಕಿಚನ್ ಅಲ್ಲಿ. ಓಕೆ ಓಕೆ. ಸೊ ಅದೊಂದು ಸ್ವರ ಪ್ರೆಸ್ಟೀಜ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಯಾರೇ ಮಾಡಿಸಿದ್ರು ಸೊ ಮಿನಿಮಲ್ ಏನೇಂದ್ರೂ ಏನು ವೇಸ್ಟ್ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಚೆನ್ನಾಗುತ್ತೆ, ಸ್ಪೇಸ್ ಮ್ಯಾನೇಜ್ಮೆಂಟ್. ಸೊ ಇದೆಲ್ಲಾನು ಪ್ರತಿಯೊಂದು ಸಾಫ್ಟ್ ಕ್ಲೋಸಿಂಗ್ ಇದೆ. ಹೌದು ಹೌದು, ಇಲ್ಲಿ ನೋಡ್ಬೋದು ನೀವು. ನಾನು ಜಸ್ಟ್ ನಾನು ಮೇನ್ ಏನ್ ಬೇಕೋ ನಾ ಎಲ್ಲ ಇಡ್ಲಿ ಇಟ್ಕೊಂಡಿರ್ತೀನಿ. ಸಿಹಿ ನೋಡಿ, ಸಾಫ್ಟ್ ಕ್ಲೋಸ್, ಒಂಥರ ಆಟೋಮೆಟಿಕ್ ಅಂತ ಹೇಳ್ಬೋದು. ಹೌದು ಹೌದು. ಇಲ್ಲಿ ಯಾಕೆ ಚಾಕು ಇಟ್ಟಿದ್ದೀನಿ ಅಂದ್ರೆ ಹಾಗೆ ನನ್ನ ಮಕ್ಳ ಸಲುವಾಗಿ. ನೀವ್ನೆಲ್ಲ ಮಕ್ಕಳ ಸಲುವಾಗಿ ಅಂದ್ರೆ ಮಕ್ಕಳು ಅಲ್ಲಿಂದ ತಗೋಬೇಕು, ಇಲ್ಲಿಂದ ತಗೊಂಡ್ ಬಿಡ್ತಾಳೆ ನನ್ ಮಗಳು. ಕೆಳಗಡೆ ಇಲ್ಲಿ ಇಟ್ಬಿಟ್ರೆ ತಗೊಂಡ್ ಬಿಡ್ತಾಳೆ. ಸೊ ಅವಳಿಗೋಸ್ಕರ ನಾ ಅಲ್ಲಿ ಚಾಕುನ ಇಟ್ಕೊಂಡಿದೀವಿ. ಸೊ ಮಕ್ಳು ಇರೋರು ಇದನ್ನೆಲ್ಲ ಟಿಪ್ಸ್ ನ
ಮ್ಯಾನೇಜ್ ಮಾಡ್ಕೋಬಹುದು, ತಗೋಬಹುದು. ಓಕೆ ಓಕೆ. ಸೊ ಮಕ್ಳ ಕೈ ಸೊ ಫೈನಲಿ ಅನ್ನ ಹಾಕಿದ್ರಿ, ಹೌದು. ರೆಡಿ ಆಗ್ತಾ ಇದೆ ಮಸಾಲೆ ಚಿತ್ರಾನ್ನ. ಸೊ ನಿಮ್ ಮಗಳು ಈಗ ಬಂದ್ಲು, ಇದಿರುತ್ತೆ ನೋಡಿ. ಹಸುವಾಗಿದೆ ಅನ್ಸುತ್ತೆ ಅವ್ಳಿಗೆ. ಈಗ ಫೈನಲಿ ನಮ್ಮ ಮಸಾಲಾ ಚಿತ್ರಾನ್ನ ಆಗೇ ಹೋಯ್ತು. ಅಲ್ಲ ನೀವ್ ಹೇಳೋದೇ ಬೇಡ, ಸ್ಮೆಲ್ಗೆ ಗೊತ್ತಾಗ್ತಾ ಇದೆ ರೆಡಿ ಆಗ್ಬಿಟ್ಟಿದೆ ಅಂತ ಹೇಳಿ ಮಸಾಲೆ ಚಿತ್ರಾನ್ನ. ಕಂಪ್ಲೀಟ್ ರೆಡಿ ಆಗಿದೆ. ಸೂಪರ್ ಸೂಪರ್. ಸೊ ಸರ್ವ್ ಮಾಡಿ ನೋಡೋಣ ಹೇಗಿದೆ. ಮಲೆನಾಡ್ ಸೈಡ್ ನ ಮಸಾಲೆ ಚಿತ್ರಾನ್ನ ಒಂದು ಘಮ ಘಮ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸ್ಮೆಲ್. ಎಸ್, ಬನ್ನಿ ವೀಕ್ಷಕರ, ಆಗಿದ್ರೆ ಈ ಮಲೆನಾಡ್ ಮಸಾಲೆ ಚಿತ್ರಾನ್ನ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ, ಮೇಡಮ್ ಅವರು ಸೂಪರ್ ಆಗಿ ಮಸಾಲೆ ಚಿತ್ರಾನ್ನ ಮಾಡಿದ್ದಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೂ ಹೇಳ್ತೀನಿ. ಕಲರ್ನು ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಎಗ್ ರೈಸ್ ಥರ ಅನ್ನಿಸ್ತಾ ಇದೆ. ಬಟ್ ಇದು ಎಗ್ ರೈಸ್ ಅಲ್ಲ, ಮಸಾಲೆ ಚಿತ್ರಾನ್ನ. ಸೀರಿಯಸ್ಲಿ ಅದನ್ನು ಮೆಲಿಯೋಕ್ಕಿಂತ ಮುಂಚೆನೇ ಆ ಟೇಸ್ಟ್ ಫೀಲ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಸೂಪರ್ ಆಗಿದೆ. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡ್ಬೋದು ಮಲೆನಾಡು ಮಸಾಲೆ ಚಿತ್ರಾನ್ನ. ವಿಡಿಯೋ ನೋಡಿದ್ರೆ ಹೇಗೆ ಮಸಾಲೆ ಚಿತ್ರಾನ್ನ ಕ್ವಿಕ್ ಆಗಿ ಮಾಡ್ಬೋದು ಅಂತ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ, ಆಗಿದ್ರೆ ನೆಕ್ಸ್ಟು ಇನ್ನೊಂದು ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.